ನಮಸ್ತೆ ಡೇರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿ ಕೆ ಟಿ ಸರ್. ತುಂಬ ವಿದ್ಯಾರ್ಥಿಗಳು ಕೆ ಇ ಎ ಎಕ್ಸಾಮ್ ಕ್ವಶನ್ ಪೇಪರ್ಗಳು ನೋಡಿ ನನಗೆ ತುಂಬ ಒಂದು ಸೀರಿಯಸ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಸರ್, ಕೆ ಇ ಎ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ 40 ಮೇಲೆ ದಾಟ್ತಾ ಇಲ್ಲ, ಏನು ಮಾಡೋದು, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ವಿದ್ಯಾರ್ಥಿಗಳು, ಎಸ್ಪೆಷಲಿ ಪಿ ಸಿ ಓದೋ ವಿದ್ಯಾರ್ಥಿಗಳು ಮತ್ತು ಗ್ರೂಪ್ ಸಿ ಪ್ರಿಪ್ರೇಷನ್ ಮಾಡ್ತಿರೋ ವಿದ್ಯಾರ್ಥಿಗಳು, ನೀವು ಇದು ಅರ್ಥ ಮಾಡಬೇಕಾಗಿರೋದು ಏನಂತಂದರೆ, ಕೆ ಇ ಎ ತುಂಬ ಟ್ರೆಂಡಿಂಗ್ ಟ್ರೆಂಡ್ನ ಚೇಂಜ್ ಮಾಡ್ತಾ ಇದ್ದಾನೆ. ಅಂತಂದರೆ ಅವನು ರಿಪೀಟೆಡ್ ಕ್ವಶನ್ಸ್ ಅಂತೂ ಕೇಳ್ತಾ ಇಲ್ಲ. ಕೇಳ್ತಿರೋ ಎಲ್ಲ ಕ್ವಶನ್ಸ್ಗಳು ಏನಾಗಿದೆ, ಕಾನ್ಸೆಪ್ಟ್ ಬೇಸ್ಡ್ ಇದೆ. ಅಂದರೆ ಕಾನ್ಸೆಪ್ಟ್ ಯಾರು ಅರ್ಥ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಕ್ಕಾಗ್ತಾ ಇದೆ. ಅದರಲ್ಲೂ ಸಹ ಕೆಲವು ಕ್ವಶನ್ಗಳ ರಿಸಿಪ್ಟ್ ತಗೋಬೇಕಾಗುತ್ತೆ. ಅಂದರೆ ವೈಸ್ ಕ್ವಶನ್ಸ್ ಕೇಳಿದಾಗ ಏನಾಗುತ್ತೆ, 2 ಸ್ಟೇಟ್ಮೆಂಟ್ ಗೊತ್ತಿರುತ್ತೆ, ಇನ್ನೊಂದು ಸ್ಟೇಟ್ಮೆಂಟ್ ಗೊತ್ತಿರಲ್ಲ, ಅಥವಾ 3-4 ಸ್ಟೇಟ್ಮೆಂಟ್ ಕೊಟ್ಟಾಗ ಅದ್ರಲ್ಲಿ 1-2 ಸ್ಟೇಟ್ಮೆಂಟ್ ಗೊತ್ತಿರುತ್ತೆ, ಇನ್ನೊಂದೆರಡು ಸ್ಟೇಟ್ಮೆಂಟ್ ಗೊತ್ತಿರೋದೇ ಇಲ್ಲ. ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಿರೋದ್ರಿಂದ ಏನಾಗುತ್ತೆ, ವಿದ್ಯಾರ್ಥಿಗಳಿಗೆ ತುಂಬಾ ಭಯ ಆಗ್ತಾ ಇದೆ. ಎಕ್ಸಾಮ್ಸ್ನ ಅಟೆಂಡ್ ಮಾಡೋದು ತುಂಬಾ ಕಷ್ಟ ಆಗ್ತದೆ. ಆದ್ರೂ ಎಸ್ಪೆಷಲಿ ಈ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಪ್ರಿಪರೇಷನ್ ಆಗೋ ಹುಡುಗರು ವಿದ್ಯಾರ್ಥಿಗಳ ಮೈಂಡ್ ಸೆಟ್ ಹೆಂಗಿತ್ತು ಅಂದ್ರೆ, ಎಸ್ಪೆಷಲಿ ಈ ಒಂದು ಏರಿಯಾಗಳಲ್ಲಿ ಓದೋ ವಿದ್ಯಾರ್ಥಿಗಳು ಬರೀ ಫ್ಯಾಕ್ಟ್ ಬೇಸ್ಡ್, ಬರೀ ಗಟ್ ಮಾಡೋದು, ಬಯಟ್ ಮಾಡೋದು ಮತ್ತೆ ಫ್ಯಾಕ್ಟ್ಸ್ ತಿಳ್ಕೊಳೋದು, ಬಟ್ ಆದ್ರೆ ಕಾನ್ಸೆಪ್ಟ್ ತಿಳ್ಕೊಳೋ ಒಂದಕ್ಕೆ ಹೋಗ್ತಾ ಇರಲಿಲ್ಲ. ಆ ಹುಡುಗರು ಈಗ ಆಲ್ರೆಡಿ ಪಾಸ್ ಆಗಿದ್ರು, ಬೇರೆ ಯಾರು KSP ಎಕ್ಸಾಮ್ಸ್ ನಡೆದಾಗ. ಬಟ್ ಆದ್ರೆ ಇತ್ತೀಚಿನ KE ಕ್ವಶನ್ ಪೇಪರ್ ನೋಡಿದಾಗ ಏನಾಗ್ತಿದೆ, ಯಾವ ಒಂದು ಪ್ರಶ್ನೆನೂ ಸಹ ರಿಪೀಟ್ ಆಗ್ತಾ ಇಲ್ಲ. ಹಳೆ ವರ್ಷದ ಕ್ವಶನ್ ಪೇಪರ್ಗಳನ್ನ ಈ ಹಿಂದೆ ಇತ್ತೀಚೆಗೆ ನಡೆದಂತ ಕ್ವಶನ್ ಪೇಪರ್ಗಳು ನೋಡಿದ್ರೆ ನಮಗೂ ಸಹ ಬಿಡ್ಸಕ್ಕೆ ಅಷ್ಟು ಟಫ್ ಆಗ್ತಿದೆ ಕ್ವಶನ್ ಪೇಪರ್. ಯಾಕೆ ಅಂತಂದ್ರೆ, ನೀವು ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ಫ್ಯಾಕ್ಟ್ಸ್ ತಿಳ್ಕೊಂಡು ಕರೆಂಟ್ ಅಫೇರ್ಸ್ ಅಪ್ಡೇಟ್ ಇದ್ರೆ ಮಾತ್ರ ನೀವು KE ಎಕ್ಸಾಮ್ಸ್ನ ಪಾಸ್ ಮಾಡ್ಬೋದು. ಅದರ್ವೈಸ್ ನೀವೇನಾದ್ರೂ ಹಳೆ ಮೆಥಡಲ್ಲಿ ಏನಾದ್ರು ನೀವು ಓದ್ತಾ ಇದ್ರೆ, ಹಳೆ ಪ್ಯಾಟರ್ನ್ ನೀವೇನಾದ್ರು ಓದ್ತಾ ಇದ್ರೆ, ಇದು ಫ್ಯಾಕ್ಟ್ಸ್ ಬರುತ್ತೆ, ಇದೇ ಕ್ವಶನ್ಸ್ ಕೇಳ್ತಾರೆ, ಇದೇ ಬುಕ್ಕಲ್ಲಿ ಬರುತ್ತೆ ಅನ್ನೋ ಒಂದು ಏನಾದ್ರು ನೀವು ಮೈಂಡ್ ಸೆಟ್ ಅಲ್ಲಿ ಇತ್ತು ಅಂದ್ರೆ, ಆ ಮೈಂಡ್ ಸೆಟ್ ಇಂದ ಹೊರಗಡೆ ಬನ್ನಿ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾದ್ರೆ ಅಂದ್ರೆ ಕ್ವಶನ್ ಪೇಪರ್ ತಿಳ್ಕೊಳ್ಳಿ. ನೋಡಿ, ಒಂದೊಂದು WTO ಮೇಲೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಹೇಳಿಕೆ 1 ಸರಿ, ಹೇಳಿಕೆ 2 ಸರಿ ಇಲ್ಲ ಅಂತ ಕೇಳ್ತಾ ಇದ್ದೇನೆ. ಮತ್ತೆ ಪ್ರಾದೇಶಿಕ ಅಸಮತೋಲ ನಿವಾರಣಾ ಉನ್ನತ ಅಧಿಕಾರ ಶಿಫಾರಸಿನಂತೆ ಅನುಷ್ಠಾನಗೊಂಡ ಪ್ರಮುಖ ಕ್ರಮಗಳಲ್ಲಿ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ಕಲಬುರಗಿಯಲ್ಲಿ ಆಹಾರ ಮತ್ತು ಜವಳಿ ಪಾರ್ಕು, ಮತ್ತೆ ಕರ್ನಾಟಕದ ಅತ್ಯಂತ ಹಿಂದುಳಿದ ತಾಲೂಕು ಕಸ್ತೂರಿ ಗಾಂಧಿ ವಿದ್ಯಾರ್ಥಿಗಳ ಸ್ಥಾಪನೆ, ಇದು ಕೊಟ್ಟು ಯಾವ್ದು ಸರಿ ಅಂತ ಕೇಳ್ತಾ ಇದ್ದೇನೆ. ಇನ್ನು ಸೈನ್ಸ್ ಅಲ್ಲಂತೂ ನೋಡಿ, HDI ಬಗ್ಗೆ ಏನಾಗಿದೆ, 2-3 ಸ್ಟೇಟ್ಮೆಂಟ್ ಕೊಟ್ಟು ಯಾವ ಹೇಳಿಕೆ ಸರಿಯಾಗಿದೆ, ಸರಿಯಾಗಿಲ್ಲ ಅಂತ ಕೇಳ್ತಿದ್ದೇನೆ. ಬಯಾಲಜಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಎಲ್ಲವನ್ನೂ ಸಹ ಏನಾಗುತ್ತೆ ಸ್ಟೇಟ್ಮೆಂಟ್ ವೈಸ್ ಕೇಳ್ತೀನಿ. ನೋಡಿ, ಆವಾಸ ಸಸ್ಯಗಳನ್ನು ಸಸ್ಯ ಸಾಮ್ರಾಜ್ಯದ ಉಭಯಸಸ್ಯಗಳನ್ನು ಕರೆಯಲಾಗುತ್ತೆ, ಬಯೋಫ್ರೈಟ್ಸ್ ಅಂತ ಯಾಕೆ ಕರೀತಾರೆ, ಮತ್ತು ಅವುಗಳಲ್ಲಿ ಮಣ್ಣಿನಲ್ಲಿ ಜೀವಿಸುತ್ತದೆ, ಅದರ ಲೈಂಗಿಕ ಸಂತಾನೋನ್ಮತಿ ನೀರಿನ ಮೇಲೆ ಅವಲಂಬಿತವಾಗಿದೆ, ಇದರಲ್ಲಿ A-B 2 ಸರಿ ಅಥವಾ ಈ ತರ ಸ್ಟೇಟ್ಮೆಂಟ್ ವೈಸ್ ನ ಕ್ವಶನ್ಸ್ಗಳು ಬರ್ತಾ ಇದೆ. ನೆಕ್ಸ್ಟ್, ಇದು ಬಜೆಟ್ ಬಗ್ಗೆ 2026-27 ಸಾಲಿನ ಬಜೆಟ್ ನ ಘೋಷಿಸಿರುವ ಕೃಷಿ ವಲಯದ ಉಪಕ್ರಮಗಳು, ವಸುಧಾಮೃತ, ಸಸ್ಯ ಸಂಜೀವಿನಿ, ರೈತ ಮಾಲ್ ಯೋಜನೆಗಳು, ಇದ್ರನ್ನ ಒಂದು ಕ್ವಶನ್ಸ್ ಕೇಳ್ತಾ ಇದ್ದಿದ್ದು KSP ನವರು, ರೈತ ಮಾಲ್ಗಳು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಿದ್ರು. ಬಟ್ ಆದ್ರೆ ಇವನು ಮೂರು ಸೆಂಟೆನ್ಸ್ಗಳ ಸ್ಟೇಟ್ಮೆಂಟ್ಗಳನ್ನ ಏನ್ ಮಾಡ್ತಾ ಇದ್ದಾನೆ, ಒಂದೇ ಕ್ವಶನ್ಗೆ ಆಗ್ತಾ ಇದೆ. ಇದರಿಂದ ಟೈಮ್ ಕಿಲ್ ಆಗುತ್ತೆ, ಕರೆಕ್ಟಾಗಿ ಆನ್ಸರ್ ಮಾಡಕ್ ಆಗ್ತಾ ಇಲ್ಲ. ಅದೇ ಕರೆಕ್ಟ್ ಆನ್ಸರ್ ಮಾಡಕ್ ಆಗ್ತಿಲ್ಲ ಅಂದ್ರೆ ನೀವು ಅಷ್ಟು ವಿಷಯಗಳನ್ನ ಓದ್ಬೇಕು. ಅದಕ್ಕೆ ಹೇಳ್ತಿರೋದು, ಹೆಚ್ಚು ವಿಷಯಗಳನ್ನ ಓದ್ಬೇಕು. ನೀವೇನಾದ್ರೂ ಇದು ಶಾರ್ಟ್ ನೋಟ್ಸ್ ಇದೆ, ಇದನ್ನ ಓದೋಣ, ಇಷ್ಟು ಓದಿದ್ರೆ ಬಂದ್ಬಿಡುತ್ತೆ, ಈ ಕಾನ್ಸ್ಟಿಟ್ಯೂಷನ್ ಇಷ್ಟೇ ಸಾಕು, ಈ ಜಿಯೋಗ್ರಫಿ ಇಷ್ಟೇ ಸಾಕು, ಮತ್ತೆ ಬಜೆಟ್ ಎಕನಾಮಿಕ್ಸ್ ಸರ್ವೆ ನಿಮ್ ತಲೆಲೇ ಇಲ್ಲ, ಓದಲ್ಲ, ಗೊತ್ತಾಗ್ತದೆ. ಈ ರೀತಿಯ ನೀವು ಲಿಮಿಟೆಡ್ ನಿಮ್ಮ ಸೋರ್ಸ್ ನ ಮಾಡಿಕೊಂಡು ಅದರಲ್ಲಿ ಕ್ವಶನ್ಸ್ ಬರ್ದಲೆ ಯಾರೋ ಇನ್ನೊಂದು ಮೆಟೀರಿಯಲ್ಸ್ ಅಲ್ಲಿಂದ ಬಂದಿದ್ದು ಕನ್ಫ್ಯೂಸ್ ಮಾಡ್ಕೊಂತ ಇದ್ದೀರಾ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನಾನು ಮೊದಲಿಂದಲೂ ಹೇಳ್ತಾ ಇದ್ದೆ, ನೀವು ಯಾವುದೇ ಪರೀಕ್ಷೆಗೆ ಪ್ರಿಪೇರ್ ಆಗಿ ಕಾನ್ಸೆಪ್ಟ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋದ್ರೆ ಮಾತ್ರ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡೋಕ್ಕಾಗುತ್ತೆ. ಎಕ್ಸಾಂಪಲ್ ಒಂದು ಹೇಳ್ತೀನಿ, ಇತ್ತೀಚೆಗೆ ಕೇಳಿದ ಕ್ವಶನ್ ಪೇಪರ್ಗಳಲ್ಲಿ ರೆಸಿಸ್ಟೆನ್ಸ್ ಬಗ್ಗೆ, ರೋಧತ್ವ ಅಂತ ಕರೀತಾರೆ. ಈ ರೋಧತ್ವದ ಬಗ್ಗೆ ನಿಮ್ಗೆ ಕರೆಕ್ಟಾಗಿ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಮಾತ್ರ ನೀವು ಯಾವುದೇ ಪ್ರಶ್ನೆಗಳನ್ನ ಉತ್ತರ ಆಗ್ಬೋದು. ಮತ್ತೆ ಅದೇ ರೀತಿ ಇನ್ನೊಂದು ಕ್ವಶನ್ಸ್ ಕೇಳಿದ್ರು, ಸರ್ಫೇಸ್ ಟೆನ್ಷನ್ ಮೇಲೆ ಒಂದು ಕ್ವಶನ್ ಕೇಳಿದ್ರು, ವಿಸ್ಕಾಸಿಟಿ ಮೇಲೆ ಕೇಳಿದ್ರು. ಡೈರೆಕ್ಟ್ ಆಗಿ ವಿಸ್ಕಾಸಿಟಿ ಮತ್ತೆ ಸರ್ಫೇಸ್ ಟೆನ್ಷನ್ ಮೇಲೆ ಅಪ್ಲಿಕೇಶನ್ಸ್ ಕೇಳ್ತಾ ಇದ್ರು. ಈಗ ಏನ್ ಮಾಡಿದ್ರೆ, ಎರಡು ಬ್ಲೆಂಡ್ ಮಾಡಿ ಕೇಳ್ತಾರೆ. ಹೆಂಗೆ ಅಂತಂದ್ರೆ, ಆ ಒಂದು ಕ್ವಶನ್ ನೀವು ನೋಡಿರ್ತೀರಿ ಯೂಶಲಿ, ಅದರಲ್ಲಿ ನಮ್ಮ ಪೊಲೀಸ್ ಇತ್ತೀಚೆಗೆ ನಡೆದಂತ ಎಕ್ಸಾಂಪಲ್ KE ಎಕ್ಸಾಮ್ಸ್ ಕೇಳಿದ್ರೆ ಏನಂತಂದ್ರೆ, ನಾವು ಬಟ್ಟೆಗೆ ಡಿಟರ್ಜೆಂಟ್ ನ ಯಾಕೆ ಹಾಕ್ತಿವಿ, ಅದರಿಂದ ಯಾವ ಒಂದು ಕ್ರಿಯೆ ನಡೆಯುತ್ತೆ ಅಂತ ಹೇಳಿ. ನೋಡಿ, ಬಟ್ಟೆಗೆ ಡಿಟರ್ಜೆಂಟ್ ಜಾಗದಾಗ ಏನಾಗುತ್ತೆ, ಸರ್ಫೇಸ್ ಟೆನ್ಷನ್ ಕಡಿಮೆ ಮಾಡುತ್ತೆ. ಆ ಸರ್ಫೇಸ್ ಟೆನ್ಷನ್ ಕಡಿಮೆ ಮಾಡೋದ್ರಿಂದ ನೂಲಿನ ಒಳಗಡೆ ನೀರು ಹೋಗಿ ಕೊಳೆನ ಹೊರಗಡೆ ತರುತ್ತೆ. ಆ ಕೊಳೆ ಹೊರಗಡೆ ಬರಕ್ಕೆ ಏನ್ ಮಾಡುತ್ತೆ, ಈ ವಿಸ್ಕೋಸಿಟಿ ಹೆಲ್ಪ್ ಮಾಡುತ್ತೆ. ಈ ಕಡಿಮೆ ವಿಸ್ಕೋಸಿಟಿ ಇರೋ ಲಿಕ್ವಿಡ್ಸ್ ಬೇಗ ಕೊಳೆನ ಹೊರಗಡೆ ತರ್ತವೆ. ಈ ರೀತಿ ಕಾನ್ಸೆಪ್ಟ್ ನ ಬಿಲ್ಡ್ ಮಾಡಿ ಕೇಳ್ತಾನೆ. ಬಿಲ್ಡ್ ಅಂದ್ರೆ ಲೈಕ್ ಬ್ಲೆಂಡ್ ಮಾಡಿ ಕೇಳ್ತಾನೆ. ನಿಮ್ಗೆ ಸರ್ಫೇಸ್ ಟೆನ್ಷನ್ ಅಂದ್ರೆ ಡೆಫಿನೇಷನ್ ಗೊತ್ತಿರುತ್ತೆ, ಆದ್ರೆ ಅಪ್ಲಿಕೇಶನ್ಸ್ ಗೊತ್ತಿರುತ್ತೆ. ಏನು ಸರ್ಫೇಸ್ ಟೆನ್ಷನ್ ಅಂದ್ರೆ ಏನು, ಕೀಟಗಳು ತೇಲೋದು, ಅರ್ಥ ಆಗ್ತಿದ್ಯಾ? ಈ ರೀತಿಯ ಕೆಲವು ಆಮೇಲೆ ಹನಿ ಡ್ರಾಪ್ಸ್ಗಳು ರೌಂಡ್ ಶೇಪ್ ಅಲ್ಲಿ ಇರೋದು, ಈ ರೀತಿ ಅಷ್ಟೇ ಓದ್ಕೊಂಡಿರ್ತೀರ, ಬಟ್ ಅದ್ರ ಕಂಪ್ಲೀಟ್ ಕಾನ್ಸೆಪ್ಟ್ ನ ನೀವು ಅರ್ಥ ಮಾಡ್ಕೊಂಡಿರಲ್ಲ. ಇನ್ನೊಂದು ಎಕ್ಸಾಂಪಲ್, ರೆಸಿಸ್ಟೆನ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ರೆಸಿಸ್ಟೆನ್ಸ್ ನೋಡಿ, ರೆಸಿಸ್ಟೆನ್ಸ್ ಅಂತಂದ್ರೆ ಒಂದು ಕಂಡಕ್ಟರ್ ಅಲ್ಲಿ, ಒಂದು ವಾಹಕದಲ್ಲಿ ಎಲೆಕ್ಟ್ರಿಸಿಟಿನ ಸುಲಭವಾಗಿ
ಅರಿವು ಬಿಟ್ರೆ ಕಂಡಕ್ಟರ್ ಅಂತ ಕರೀತಾರೆ, ಅರಿಯಕ್ ಬಿಡಲಿಲ್ಲ ಅಂದ್ರೆ ಇನ್ಸುಲೇಟರ್ ಅಂತ ಕರೀತಾರೆ. ಯಾವಾಗ ಕಂಡಕ್ಟಿವಿಟಿಗೆ ಅಪೋಸ್ ಆಗುತ್ತೆ ಅವಾಗ ರೆಸಿಸ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ಈ ರೆಸಿಸ್ಟಿವಿಟಿ ಯಾವ ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ? ಆ ರೆಸಿಸ್ಟಿವಿಟಿ ಆ ಒಂದು ವೈರ್ನ ಉದ್ದದ ಮೇಲೆ ಗೊತ್ತಾಗ್ತಿದ್ಯಾ ಏನಾಗುತ್ತೆ, ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿರುತ್ತೆ. ಅಂದ್ರೆ ತಂತಿಯ ಉದ್ದನ ಜಾಸ್ತಿ ಮಾಡ್ದಂಗೆ ನಾವು ರೆಸಿಸ್ಟಿವಿಟಿ ಜಾಸ್ತಿ ಆಗುತ್ತೆ. ಮತ್ತೆ ಆ ಮೆಟೀರಿಯಲ್ ಯಾವ ಮೆಟೀರಿಯಲ್ ಮೇಲೆ ಯಾವ ಮೆಟೀರಿಯಲ್ ಇಂದ ಮಾಡಿದೀವಿ ಆ ತಂತಿನ ಅಥವಾ ಕಂಡಕ್ಟರ್ನ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಅದೇ ಪ್ರಶ್ನೆ ಬಂದಿದೆ, ಯಾವ ವಸ್ತುಗಳು ಏನಾಗುತ್ತೆ ರೋಧತ್ವ ಏರಿಕೆ ಕ್ರಮದಲ್ಲಿ ಬರೀರಿ ಅಂತ ಪ್ರಶ್ನೆನ ಕೇಳಿದ್ದಾರೆ. ಗೊತ್ತಾಗ್ತದೆ. ಅದರಲ್ಲಿ ತಾಮ್ರ ಕೊಟ್ಟಿದ್ದಾರೆ, ನೈಕ್ರೋಮ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಗಾಜು ಕೊಟ್ಟಿದ್ದಾರೆ, ಇನ್ನೊಂದು ಕಬ್ಬಿಣ ಕೊಟ್ಟಿದ್ದಾರೆ. ನೋಡಿ, ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ನೋಡಿ, ಈಗ ಇಲ್ಲಿ ಆನ್ಸರ್ ಇದೆ ನಿಮ್ಗೆ. ತಾಮ್ರ ಮತ್ತೆ ಗಾಜು ಎಲ್ಲ ಇದೆ ಅಲ್ವಾ, ಗಾಜು ನಿಮ್ಗೆ ನೋಡಿದ್ರೆ ಏನಾಗುತ್ತೆ, ಅದು ಇಟ್ಸ್ ನಾಟ್ ಎ ಕಂಡಕ್ಟರ್, ಇಟ್ ಇನ್ಸುಲೇಟರ್. ಅಂದ್ರೆ ಐ ರೆಸಿಸ್ಟೆನ್ಸ್ ಇರಲೇಬೇಕು. ಅಂದ್ರೆ ರೆಸಿಸ್ಟಿವಿಟಿನೇ ಇಲ್ಲ ಅದರಲ್ಲಿ, ಅಂದ್ರೆ ಕಂಡಕ್ಟಿವಿಟಿನೇ ಇಲ್ಲ, ಅಂದ್ರೆ ಐ ರೆಸಿಸ್ಟಿವಿಟಿ ಇರುತ್ತೆ. ಅಂದ್ರೆ ಅದು ಲಾಸ್ಟಿಗೆ ಬರಬೇಕು, ಅಂದ್ರೆ ಹೆಚ್ಚು ರೆಸಿಸ್ಟಿವಿಟಿ ಹೊಂದಿದೆ. ಅದಾದ್ಮೇಲೆ ನೀವು ಏರಿಕೆ ಕ್ರಮದಲ್ಲಿ ಕೇಳಿದರೆ ಫಸ್ಟ್ ಅತಿ ಹೆಚ್ಚು ಕಂಡಕ್ಟಿವಿಟಿ ಹೊಂದಿರೋದು ಯಾವ್ದನ್ನು ನೋಡ್ಕೋಬೇಕು. ತಾಮ್ರ ಇಸ್ ದ ಐ ಕಂಡಕ್ಟಿವಿಟಿ ಆಫ್ ಮೆಟೀರಿಯಲ್ ಅಲ್ವಾ. ಅವಾಗ ಏನಾಗುತ್ತೆ, ನೀವು ಜೋಡ್ಸಕ್ ಈಸಿ ಆಗುತ್ತೆ. ಅಂದ್ರೆ ಯಾವ ಅಂಶಗಳನ್ನ ನೀವು ಆಧರಿಸಿ ರೆಸಿಸ್ಟಿವಿಟಿನ ಇದ್ ಮಾಡ್ತಾರೆ ಅಂತ ಗೊತ್ತಾದ್ರೆ ನಿಮ್ಗೆ ಆ ಒಂದು ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗುತ್ತೆ. ಇದಕ್ಕೆ ಬಯಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ರೆಸಿಸ್ಟಿವಿಟಿ ಬಗ್ಗೆ ರೋಧತ್ವದ ಬಗ್ಗೆ ತಿಳ್ಕೊಂಡ್ರೆ ರೋಧತ್ವ ಯಾವ ಯಾವ ಅಂಶಗಳ ಮೇಲೆ ಡಿಪೆಂಡ್ ಆಗಿದೆ, ಯಾವುದೇ ಕ್ವಶನ್ಸ್ ಕೇಳು ಆನ್ಸರ್ ಮಾಡ್ಬೋದು. ನೋಡಿ, ತಂತಿಯ ಉದ್ದವನ್ನ 10 ಮೀಟರ್ ಇರುತ್ತದೆ. 10 ಮೀಟರ್ನ 5 ಮೀಟರ್ ಮಾಡಿದಾಗ ಈ ಎರಡು ತಂತಿಗಳಲ್ಲಿ ಯಾವ ತಂತಿಯ ರೋಧತ್ವ ಹೆಚ್ಚು ಅಥವಾ ಯಾವ ತಂತಿಯ ರೋಧತ್ವ ಕಡಿಮೆ ಅಂತ ಕೇಳಿದಾಗ ನಿಮಗೆ ಗೊತ್ತಾಗಬೇಕು. ಯಾಕೆಂದ್ರೆ ರೋಧತ್ವ ಯಾವುದರ ಮೇಲೆ ಡಿಪೆಂಡ್ ಆಗಿದೆ, ತಂತಿಯ ಉದ್ದದ ಮೇಲೆ ಡಿಪೆಂಡ್ ಆಗಿದೆ. ಗೊತ್ತಾಗ್ತಿದೆಯಾ? ತಂತಿಯ ಉದ್ದ ಎಷ್ಟು ಆದಷ್ಟು ಅದರ ರೋಧತ್ವ ಜಾಸ್ತಿ ಆಗುತ್ತೆ. ಈ ರೀತಿಯ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡು ಓದ್ಬೇಕು. ಗೊತ್ತಾಗ್ತಿದೆಯಾ? ಆಮೇಲೆ ಯೋಜನೆಗಳ ಮೇಲಂತೂ ತುಂಬಾ ಕ್ವಶನ್ಸ್ ಕೇಳ್ತಾ ಇದೆ. ಕರಸಾತಿ ಬಗ್ಗೆ ಕೇಳಿದಾನೆ, ಗೊತ್ತಾಗ್ತಿದೆ, ಕರ್ನಾಟಕದ ಯೋಜನೆಗಳ ಬಗ್ಗೆ ಕೇಳಿದಾನೆ, ಮತ್ತೆ ಎಲ್ಲಾ ಏನೋ ಒಂದು ಸಿಲೆಬಸ್ ಕೊಟ್ಟಿದ್ದೀನಿ ಅದ್ರ ಮೇಲೆ ಪ್ರಶ್ನೆಗಳನ್ನ ಹೇಳಿಕೆ ವೈಸೇ ಕೇಳ್ತಾ ಇದ್ದಾನೆ. ಗೊತ್ತಾಗ್ತಿದೆಯಾ? ಅದಕ್ಕೆ ನೀವು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳೋ ಪುಸ್ತಕಗಳನ್ನ ಓದಿ, ಬೇಸಿಕ್ಸ್ ಪುಸ್ತಕಗಳನ್ನ ಓದಿ, NCERT ಪುಸ್ತಕಗಳನ್ನ ಓದಿ ಅಂತ ನಾನು ತುಂಬಾ ದಿನದಿಂದ ಹೇಳ್ತಾ ಇದ್ದೀನಿ. ಕೆಲವು ಹುಡುಗರು ಇನ್ನೂ ನಾನು ಹೇಳ್ತಾ ಇದ್ದೀನಿ NCERT DSRT ಮುಟ್ಟದೇ ಇಲ್ಲ. ಯಾಕೆಂದ್ರೆ ಅಷ್ಟು ಬುಕ್ಸ್ ಇದೆ, ಓದ್ಬೇಕಾ? ನಿಮ್ಮ ತಲೆಯಲ್ಲಿ ತುಂಬಿದ್ದಾರೆ ಈ ಬುಕ್ಸ್ ನ ಓದ್ಬಿಟ್ರೆ ಸಾಕು ನೀವು ರ್ಯಾಂಕ್ ಬಂದ್ಬಿಡ್ತೀರಾ ಅಂತ. ನಾನು ಹೇಳ್ತಿರೋದು ಹೌದು, ಕೆಲವು ಪುಸ್ತಕಗಳನ್ನ ಓದ್ಬೇಕು, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ನಿಮ್ಮ ಬೇಸಿಕ್ ಫೌಂಡೇಶನ್, ನಿಮ್ಮ ಕಾನ್ಸೆಪ್ಚುಯಲ್ ನಾಲೆಡ್ಜ್ ಸ್ಟ್ರಾಂಗ್ ಇರಬೇಕು. ಅದು ಸ್ಟ್ರಾಂಗ್ ಮಾಡ್ಕೊಳ್ಳೋಂಥ ಬುಕ್ಸ್ಗಳನ್ನ ಓದಿ. ಗೊತ್ತಾಗ್ತಿದೆ? ಅಂತ ಮೆಟೀರಿಯಲ್ಗಳನ್ನ ಓದಿ, ಅಂತ ಮಾರ್ಗದರ್ಶಕರನ್ನ ಮಾಡಿ. ಈ ಫ್ಯಾಕ್ಟ್ಸ್ ನ ಬಿಡಿ, ಸ್ವಲ್ಪ ಒಟ್ಟು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂತ ಹೋಗಿ. ಎಕ್ಸಾಮ್ ಟ್ರೆಂಡ್ ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ನಿಮ್ಮ ಸ್ಕಿಲ್ಸ್ ನ ಅಪ್ಗ್ರೇಡ್ ಮಾಡ್ಕೊಳ್ಳಿ. ನೀವು ಓದೋ ಮೆಥಾಡಾಲಜಿನ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಅವಾಗ ನೀವು ಯಾವ ಎಕ್ಸಾಮ್ ಬರೆದ್ರು ಏನಾಗುತ್ತೆ, ಕ್ಲಿಯರ್ ಆಗುತ್ತೆ. ನೋಡಿ, ಈಗ ಹೌದು ನಾವು ಬರೆದಾಗ ಆ ಕ್ವಶನ್ ಪೇಪರ್ ಟಫ್ ಇತ್ತು 2016 ಬರೆದಾಗ. ಈಗ ಈ ಕ್ವಶನ್ ಪೇಪರ್ ಟಫ್ ಇದೆ 2036 ಹೋದ್ರೆ ಅವಾಗ ಇನ್ನೂ ಟಫ್ ಆಗ್ಬೋದು ಕ್ವಶನ್ ಪೇಪರ್. ಅರ್ಥ ಆಗ್ತಿದ್ಯಾ? ಆಯಾಯ ವರ್ಷದಲ್ಲಿ ಆಯಾ ಟ್ರೆಂಡ್ಗೆ ತಕ್ಕಂತ ಪ್ರಶ್ನೆ ಪತ್ರಿಕೆಗಳು ಬರುತ್ತೆ. ಹಾಗಾಗಿ ಈ ಟ್ರೆಂಡ್ ಚೇಂಜ್ ಆಗಿದೆ. ನೀವು ಈ ಟ್ರೆಂಡಿಗೆ ತಕ್ಕಂತ ನಿಮ್ಮ ಪ್ರಿಪರೇಷನ್ ಮಾಡ್ಕೋಬೇಕು, ನಿಮ್ಮ ಪ್ರಿಪರೇಷನ್ ಸ್ಟ್ರಾಟಜಿ ಮಾಡ್ಕೋಬೇಕು. ಗೊತ್ತಾಗ್ತಿದ್ಯಾ? ಅದರ್ವೈಸ್ ನೀವೇನಾದ್ರೂ ಓಲ್ಡ್ ಮೆಥಡಾಲಜಿ ಓದ್ತೀನಿ ಅಂತಂದ್ರೆ ನೋಡಿ, ಈಗ ತುಂಬಾ ವಿದ್ಯಾರ್ಥಿಗಳಿಗೆ ಏಜ್ ಕೊಟ್ಟಿರೋದ್ರಿಂದ PC ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ, ಹಳಬರು ಇದ್ದಾರೆ ತುಂಬಾ ಜನ. ಅಂದ್ರೆ ಈಗ ಒಂದು 5-6 ವರ್ಷದಿಂದ ಕುತ್ಕೊಂಡು ಓದ್ತಿರೋದ್ರೆ ಅವ್ರು ಕ್ಲಿಯರ್ ಆಗಿಲ್ದಿದ್ರು ಈ ಸತಿ ಒಂದು ಅವಕಾಶ ಸಿಕ್ಕಿದೆ. ಅವ್ರು ಇನ್ನೂ ನೀವು ಓಲ್ಡ್ ಮೆಥಡಾಲಜಿನೇ ಫಾಲೋ ಮಾಡ್ತಾ ಇದ್ದೀರಾ? ಪ್ಲೀಸ್ ಕಮ್ ಫ್ರಮ್ ನಿಮ್ಮ ಆ ಓಲ್ಡ್ ಮೆಥಡದಿಂದ ಈ ಹೊಸ ಟ್ರೆಂಡ್ಗೆ ಅಪ್ಲೈ ಆಗಿ ತುಂಬಾ ವಿದ್ಯಾರ್ಥಿಗಳು ನನಗೆ ಅಂತಾರೆ, ಎಂತ ಸರ್ ನನ್ನ 40 ಮಾರ್ಕ್ಸ್ ತೆಗಿಯಕ್ ಆಗ್ತಿಲ್ಲ KE ಕ್ವಶನ್ ಪೇಪರ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಫ್ಯಾಕ್ಟ್ ನಿಜ, ಅದು ಕರೆಕ್ಟ್. ಯಾಕೆ ಅಂತಂದ್ರೆ ಅವ್ರು ಕಾನ್ಸೆಪ್ಟ್ ಬೇಸ್ಡ್ ಓದಿಲ್ಲ, ಬರೀ ಫ್ಯಾಕ್ಟ್ಸ್ ನ ಗಟ್ ಮಾಡಿದ್ದಾರೆ. ಅವ್ರಿಗೆ ಆರ್ಟಿಕಲ್ಸ್ ಕೇಳಿ, ಆರ್ಟಿಕಲ್ 18 ಅಂದ್ರೆ ಹೇಳ್ಬಿಡ್ತಾರೆ, ಆರ್ಟಿಕಲ್ 20 ಅಂದ್ರೆ ಹೇಳ್ತಾರೆ. ಗೊತ್ತಾಗ್ತಿದ್ಯಾ? ಅದೇ ಆರ್ಟಿಕಲ್ಸ್ ನ ಕಾನ್ಸೆಪ್ಟ್ ಕೇಳಿದಾಗ ಅವ್ರು ಹೇಳಕ್ ಬರಲ್ಲ. ಗೊತ್ತಾಗ್ತಿದ್ಯಾ? ರಾಷ್ಟ್ರಪತಿಗಳು ಯಾಕೆ ಮೂಲಭೂತ ಹಕ್ಕುಗಳನ್ನ ಯಾವ ಆಧಾರದ ಮೇಲೆ ರದ್ದು ಮಾಡಬಹುದು, ಈ ತರ ತುಂಬಾ ಕಾನ್ಸೆಪ್ಟ್ಸ್ ಇದೆ. ನೀವು ಅದಕ್ಕೆ ಹೇಳ್ತಿರೋದನ್ನ ತುಂಬಾ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡು ಟ್ರೈ ಮಾಡಿ. ಅವಾಗ ನಿಮಗೆ ಯಾವುದೇ ಎಕ್ಸಾಮ್ಸ್ ಈಸಿಯಾಗಿ ಕ್ರ್ಯಾಕ್ ಮಾಡಬಹುದು. ಎಸ್ಪೆಷಲಿ KE ಕೇಳುವಂತಹ ಪ್ರಶ್ನೆಗಳು ತುಂಬಾ ಕಾನ್ಸೆಪ್ಟ್ ಬೇಸ್ಡ್ ಅಲ್ಲಿ ಇರ್ತವೆ. ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬರಬೇಕು. ನಾನು ಕಾನ್ಸೆಪ್ಟ್ ಯಾಕೆ ಬಿಡ್ಕೊಂತಿದ್ದೀನಿ ಅಂತಂದ್ರೆ, ನೀವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನೀವು ಯಾವ್ದನ್ನೇ ಬಯಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾವ್ದನ್ನ ನೆನ್ಪಿಟ್ಕೊಳೋ ಅವಶ್ಯಕತೆ ಇಲ್ಲ. ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೀವು ಎಷ್ಟೇ ದಿನ ಫ್ಯಾಕ್ಟ್ಸು ಮರ್ತೋಗುತ್ತೆ, ಬಟ್ ಕಾನ್ಸೆಪ್ಟ್ ತುಂಬಾ ದಿನ ನೆನಪಿರ್ತವೆ. ಗೊತ್ತಾಗ್ತಿದೆ? ನಾನು ತುಂಬಾ ಎಕ್ಸಾಂಪಲ್ಸ್ ಕೊಡ್ಬೋದು, ನಿಮ್ಗೆ ಬೇಜಾನ್ ಎಕ್ಸಾಂಪಲ್ಸ್ ಇದೆ. ಗೊತ್ತಾಗ್ತಿದೆ? ಆ ತರದವು ನೀವು ಕೊಡ್ತದೆ ಸ್ಟೇಟ್ಮೆಂಟ್ ವೈಸ್, ಪ್ರತಿಯೊಂದು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಬರ್ತಾ ಇದೆ. ಗೊತ್ತಾಗ್ತಿದೆಯಾ? ಯಾವುದೇ ನೀವು ಹಿಸ್ಟ್ರಿ ತಗೊಳ್ಳಿ, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಬರ್ತಾ ಇದೆ. ಪಂಚಾಯತ್ ಡೆವಲಪ್ಮೆಂಟ್ ತಗೊಳ್ಳಿ, ಇದು ಬರ್ತಾ ಇದೆ, ಸ್ಟೇಟ್ಮೆಂಟ್ ಕ್ವಶನ್ ಬರ್ತಾ ಇದೆ. ಇವತ್ತಿನ ಕ್ವಶನ್ ಪೇಪರ್ ತೆಗೆದು ನೋಡಿ, ಗೊತ್ತಾಗುತ್ತೆ ನಿಮ್ಗೆ ಅದರದ್ದು ಏನಂತೆ. ಮತ್ತೆ ಇದು ಪೋಸ್ಟ್ ಕಾರ್ಬರ್ಡ್ ವಿಸ್ತರಿಸಿ ಅಂತ ಕೇಳಿದ್ರೆ, ಇದು ಆಕ್ಚುಲಿ ಬೇರೆ ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಗೊತ್ತಾಗ್ತಿದ್ಯಾ? ಹಾಗಾಗಿ ನೀವು ಅರ್ಥ ಮಾಡ್ಕೋಬೇಕಾದ ವಿಚಾರ ಏನಂತಂದ್ರೆ, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗೆ ರೆಡಿಯಾಗಿ ನಿಮ್ಮ ಓದೋ ಮೆಥಡಲ್ಲಿಂದ ಬದಲಾಯಿಸ್ಕೊಳ್ಳಿ. ಇಲ್ಲಾಂತಂದ್ರೆ ನೀವು ಔಟ್ಡೇಟ್ ಆಗ್ತೀರಾ. ಔಟ್ಡೇಟ್ ಆಗೋಕ್ಕಿಂತ ಮುಂಚೆ ಅಪ್ಗ್ರೇಡ್ ಆಗಿ ಎಕ್ಸಾಮ್ನ
ಟ್ರ್ಯಾಕ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಾಲ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆದಾಗಲಿ. ಥ್ಯಾಂಕ್ ಯು ಸೊ ಮಚ್.